ವಿಕಲಚೇತನರು, ಹಿರಿಯ ನಾಗರಿಕರು ಹಾಗೂ ವಿಧವೆಯರ ಸಾಮಾಜಿಕ ಭದ್ರತಾ ಮಾಸಾಶನವನ್ನು ತಕ್ಷಣ ಬಿಡುಗಡೆಗೊಳಿಸೋದು, ವಾರ್ಷಿಕ 32,000 ಆದಾಯ ಮಿತಿಯನ್ನು ರದ್ದುಪಡಿಸೋದು, ಮಾಸಾಶನದ ಮೊತ್ತವನ್ನು ಹೆಚ್ಚಿಸೋದು ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಸಂಕಲ್ಪ ವಿಕಲಚೇತನರ ಒಕ್ಕೂಟ ರಾಯಚೂರು ಜಿಲ್ಲೆ ವತಿಯಿಂದ ಸೋಮವಾರ ಮಾನ್ವಿ ತಹಶೀಲ್ದಾರ್ ಭೀಮರಾವ್ ಬಿ ರಾಮಸಮುದ್ರರವರ ಮೂಲಕ ಮುಖ್ಯಮಂತ್ರಿಯವರಿಗೆ ಮನವಿಯನ್ನ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದಂತಹ ಜಿಲ್ಲಾಧ್ಯಕ್ಷ ಶಿವಕುಮಾರ್ ಚಲ್ಮಲ್ ಅವರು, ಸಾಮಾಜಿಕ ಭದ್ರತಾ ಮಾಸಾಶನವು ಸರ್ಕಾರದ ದಾನವಲ್ಲ, ಸಂವಿಧಾನ ನೀಡಿರುವಂತಹ ಘನತೆಯಿಂದ ಬದುಕುವ ಹಕ್ಕಿನ ಭಾಗವಾಗಿದೆ. ವಾರ್ಷಿಕ 32,000 ಆದಾಯ ಮಿತಿಯಿಂದ ಸಾವಿರಾರು ವಿಕಲಚೇತನರು, ಹಿರಿಯ ನಾಗರಿಕರು ಹಾಗೂ ವಿಧವೆಯರ ಮಾಸಾಶನ ಸ್ಥಗಿತಗೊಂಡಿದ್ದು ಅವರ ಬದುಕು ಸಂಕಷ್ಟಕ್ಕೆ ಸಿಲುಕಿದೆ. ಇಂದಿನ ಬೆಲೆ ಏರಿಕೆಯ ಪರಿಸ್ಥಿತಿಯಲ್ಲಿ ಈ ಆದಾಯ ಮಿತಿ ಅವೈಜ್ಞಾನಿಕವಾಗಿದ್ದು ಸರ್ಕಾರ ಕೂಡಲೇ ಅದನ್ನು ರದ್ದುಪಡಿಸಬೇಕು ಅಥವಾ ಮರುಪರಿಶೀಲನೆ ನಡೆಸಬೇಕು. ಬಾಕಿ ಉಳಿದಿರುವಂತಹ ಎಲ್ಲಾ ಮಾಸಾಶನವನ್ನ ಒಂದೇ ಕಂತಿನಲ್ಲಿ ಬಿಡುಗಡೆ ಮಾಡಿ ಮಾಸಾಶನದ ಮೊತ್ತವನ್ನ ಜೀವನ ವೆಚ್ಚಕ್ಕೆ ಅನುಗುಣವಾಗಿ ಹೆಚ್ಚಿಸಬೇಕು ಅಂತ ಹೇಳಿ ಆಗ್ರಹಿಸಿದ್ರು. ಗೌರವಾಧ್ಯಕ್ಷ ದೇಸಾಯಿ ದೋತರಬಂಡಿ ಮಾತನಾಡಿ, ವಿಕಲಚೇತನರು, ಹಿರಿಯ ನಾಗರಿಕರು ಹಾಗೂ ವಿಧವೆಯರಿಗೆ ಸಾಮಾಜಿಕ ಭದ್ರತಾ ಯೋಜನೆಗಳು ಬದುಕಿನ ಏಕೈಕ ಆಧಾರವಾಗಿವೆ. ಯಾವುದೇ ಪೂರ್ವ ಮಾಹಿತಿ ಅಥವಾ ಸಮರ್ಪಕ ಪರಿಶೀಲನೆ ಇಲ್ಲದೆ ಮಾಸಾಶನ ಸ್ಥಗಿತಗೊಳಿಸೋದು ಮಾನವೀಯತೆಗೂ ಹಾಗೂ ಸಂವಿಧಾನದ ಆಶಯಕ್ಕೂ ವಿರುದ್ಧವಾಗಿದೆ. ಅಂಗವೈಕಲ್ಯ ಹೊಂದಿದಂತಹ ವ್ಯಕ್ತಿಗಳ ಹಕ್ಕುಗಳ ಕಾಯ್ದೆ 2016ರ ರಿಟೇಕ್ ಅಂಗವೈಕಲ್ಯ ಹೊಂದಿದ ವ್ಯಕ್ತಿಗಳ ಹಕ್ಕುಗಳ ಕಾಯ್ದೆ 2016ರ ಆಶಯದಂತೆ ಸರ್ಕಾರವು ಸಾಮಾಜಿಕ ಭದ್ರತೆಯನ್ನು ಖಚಿತಪಡಿಸಿ ಅರ್ಹ ಫಲಾನುಭವಿಗಳಿಗೆ ಯಾವುದೇ ತೊಂದರೆಯಾಗದಂತೆ ಶಾಶ್ವತ ಹಾಗೂ ಪಾರದರ್ಶಕ ವ್ಯವಸ್ಥೆಯನ್ನ ರೂಪಿಸಬೇಕು ಅಂತ ಹೇಳಿ ಒತ್ತಾಯಿಸಿದ್ರು. ಮನವಿಯಲ್ಲಿ ಸ್ಥಗಿತಗೊಂಡಿರುವಂತಹ ಎಲ್ಲಾ ಮಾಸಾಶನವನ್ನ ತಕ್ಷಣ ಬಿಡುಗಡೆ ಮಾಡುವುದು, ವಾರ್ಷಿಕ 32,000 ಆದಾಯ ಮಿತಿಯನ್ನ ರದ್ದುಪಡಿಸೋದು ಅಥವಾ ಪರಿಷ್ಕರಿಸೋದು, ಬಾಕಿ ಮೊತ್ತವನ್ನ ಒಂದೇ ಕಂತಿನಲ್ಲಿ ಪಾವತಿಸೋದು, ಮಾಸಾಶನದ ಮೊತ್ತವನ್ನ ಹೆಚ್ಚಿಸೋದು ಹಾಗೂ ಯಾವುದೇ ಅರ್ಹ ಫಲಾನುಭವಿಯ ಮಾಸಾಶನವನ್ನ ಪೂರ್ವ ಮಾಹಿತಿ ಇಲ್ಲದೆ ಸ್ಥಗಿತಗೊಳಿಸದಂತೆ ಕ್ರಮ ಕೈಗೊಳ್ಳುವಂತೆ ಸರ್ಕಾರವನ್ನ ಆಗ್ರಹಿಸಲಾಗಿದೆ. ಈ ಸಂದರ್ಭದಲ್ಲಿ ಜಿಲ್ಲಾ ಉಪಾಧ್ಯಕ್ಷೆ ಸಾವಿತ್ರಮ್ಮ, ಮೌನೇಶ್, ಅನಿಲ್ ಕುಮಾರ್, ಬೇ ಸುರೇಶ್, ಮಹದೇವಪ್ಪ ಹುಗಾರ, ಮಂಜುನಾಥ, ಚಂದ್ರಶೇಖರ್, ಅಯೂಬ್, ಬಸವರಾಜ್ ಆರೋಲಿ, ಚನ್ನಪ್ಪ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ವರದಿ ಶಫೀಕ್ ಹುಸೇನ್, ಮಾನವಿ. ಸಂಕಲ್ಪ ವಿಕಲಚೇತನರ ಕೂಟ ರಾಯಚೂರು ವತಿಯಿಂದ ವಿಕಲಚೇತನರಿಗೆ ಹಾಗೂ ಹಿರಿಯ ನಾಗರಿಕರಿಗೆ, ವಿಧವೆಯರಿಗೆ ಆಗ್ತಕ್ಕಂಥ ಅನ್ಯಾಯ ಖಂಡಿಸಿ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ ತಹಶೀಲ್ದಾರ್ ಸಾಹೇಬರ ಮುಖಾಂತರ ಮನವಿ ಪತ್ರವನ್ನು ಸಲ್ಲಿಸ್ತಾ ಇದ್ದೀವಿ. ಕಾರಣ ಇಷ್ಟೇ, ವಿಕಲಚೇತನರು ಯಾವತ್ತೂ ಆದಾಯ ಮಿತಿ ಇರಲಿಲ್ಲ. ಇವತ್ತಿನ ದಿನ ನಮಗೆ ಆದಾಯ ಮಿತಿ ಬಂದಿದೆ. ನಮಗೆ ಆದಾಯ ಮಿತಿ ಎಲ್ಲಿ ಬರುತ್ತೆ? ನಾವು ದುಡಿತಕ್ಕಂಥದ್ದು ಏನಿಲ್ಲ. ಇವತ್ತು ನಮಗೇನಾದ್ರೂ ಗೌರ್ಮೆಂಟ್ ಜಾಬ್ ಕೊಟ್ಬಿಡಿ, ನಮಗೆ ಈ ಮಾಸಾಶನ ಬೇಡ, ನಾವು ದುಡಿತೀವಿ, ಅದು ನಮಗಿಲ್ಲ. ಮತ್ತೆ ನಮ್ಮದ್ರಲ್ಲೇ ಆದಾಯ ಏನ್ರಿ ಆದಾಯ? ತಿಂಗಳ 14,000 ರೂಪಾಯಿ ಕೊಟ್ಟರೆ ವರ್ಷಕ್ಕೆ 16,800 ರೂಪಾಯಿ ನಮ್ಗೆ ದುಡ್ಡು ಬರ್ತಕ್ಕಂಥದ್ದು. ಇದು ನಮ್ಮ ಆದಾಯ. ಇದರಲ್ಲಿ ನಮ್ಮ ಖರ್ಚು ವೆಚ್ಚಗಳು ಏನು ಸ್ವಾಮಿ? ಮಾನ್ಯ ಮುಖ್ಯಮಂತ್ರಿಗಳೇ, ನಿಮ್ಗೊಂದು ಕೇಳಕ್ಕೆ ಬಯಸ್ತಾ ಇದ್ದೀನಿ ನಾನು. ಈ ಆದಾಯ ಅಂತಕ್ಕಂಥದ್ದು ನಮಗೆ ಎಲ್ಲಿದೆ? ಏನಾದ್ರೂ ನೀವೇ ಕೊಟ್ಬಿಡಿ ನಮಗೆ ಆದಾಯ ನೋಡೋಣ. ಅದು ಬಿಟ್ಟು ಇದ್ದದ್ದು ಕಸ್ಕೊಳ್ತಾ ಇದ್ದೀರಲ್ರಿ, ಇದ್ದದ್ದು ಕಸ್ಕೊಬೇಡಿ ಸ್ವಾಮಿ. ನಮ್ಮ ಆದಾಯ ಅಂತಕ್ಕಂಥದ್ದು ತೆಗೆದುಬಿಡಿ. ನಮ್ಗೆ ಆದಾಯನೇ ಇಲ್ಲ. ಬದುಕಲು ಶಕ್ತಿ ಇಲ್ದಾಗ ನಮ್ಗೆ ಆದಾಯ ಎಲ್ಲಿದೆ ಬರುತ್ತಾ? ದಯವಿಟ್ಟು ಇದೇನಾದರೂ ಇಲ್ಲಿಗೆ ಸರಿ ಹೋದರೆ ನಮ್ಮ ವಿಕಲಚೇತನರು ಒಕ್ಕೂಟ ಈಗ ನಾವು ಇದನ್ನು ಈಗೇನು
ಗುರಿ ಇಟ್ಟಿವಲ್ಲ ಇದನ್ನ ವಾಪಸ್ ಪಡಿತೀವಿ. ಇದೇನಾದ್ರೂ ಸರಿಯಾಗಿಲ್ಲ ಅಂತಂದ್ರೆ ಮುಂದೆ ಉಗ್ರ ಹೋರಾಟ ಮಾಡಲು ನಾವು ಸಿದ್ಧವಿದ್ದೀವಿ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಇಂದಿನ ಸರ್ಕಾರಗಳು ಅಂಗವಿಕಲ ವೇತನವನ್ನು ಪ್ರತಿ ತಿಂಗಳು ತಪ್ಪದೆ ಕೊಡ್ತಾ ಇತ್ತು. ಆದರೆ ಈಗಿರೋ ಸರ್ಕಾರ ಸುಮಾರು 4 ತಿಂಗಳಿಂದ ಅಂಗವಿಕಲ ವೇತನವನ್ನು ತಡೆದೇ ಹಿಡಿದಿರುವುದರಿಂದ ಅಂಗವಿಕಲರಿಗೆ ತುಂಬಾ ತೊಂದರೆಯಾಗಿದೆ. ಇದು ಅಮಾನವೀಯ ಮತ್ತು ಖಂಡನೀಯ. ಒಬ್ಬ ಹೆಣ್ಣುಮಗಳು ಈ ಸಸಿ ಹಚ್ಚುವ ಸಂದರ್ಭದಲ್ಲಿ ದಿನಕ್ಕೆ 2,000 ರೂಪಾಯಿ ದುಡಿದು ಆಕೆಯನ್ನು ಸಲ್ಲುಕೊಳ್ಳೋದಲ್ಲದ ಆಕೆಯ ಕುಟುಂಬವನ್ನು ಸಲ್ಲುವಂತ ಶಕ್ತಿ ಇದೆ. ಆದರೆ ಅಂಗವಿಕಲರಿಗೆ ಆ ಶಕ್ತಿ ಇಲ್ಲ. ಅಂಥವರಿಗೆ 2,000 ಕೊಡ್ತಾ ಇದ್ರು. ಅವ್ರಿಗೆ ಒಂದು ವೇಳೆ ರದ್ದು ಮಾಡಿದ್ರು ಕೂಡ ಅವ್ರು ಬದುಕಬಲ್ಲರು, ಬಾಳಬಲ್ಲರು. ಆದರೆ ಅಂಗವಿಕಲರಿಗೆ ಇಷ್ಟು ಕಡಿಮೆ ವೇತನವನ್ನು ಕೊಡೋದ್ರ ಜೊತೆಗೆ ಇಷ್ಟಿಷ್ಟು ವಿಳಂಬವಾಗಿ ಕೊಟ್ಟರೆ ಅವರ ಪರಿಸ್ಥಿತಿ ಎಷ್ಟು ತೊಂದರೆಯಲ್ಲಿ ಇರುತ್ತದೆ ಅನ್ನೋದನ್ನ ತಾವು ಸರ್ಕಾರ ತಿಳ್ಕೋಬೇಕು. ಯಾವುದೇ ಒಂದು ಯೋಜನೆ ಮಾಡಿದರೆ ಅದು ಎಲ್ಲರಿಗೂ ಸದುಪಯೋಗ ಆಗುವಂತ ಯೋಜನೆ ಮಾಡಬೇಕು. ನೀವು ಶಕ್ತಿ ಯೋಜನೆ ಅನ್ನೋದನ್ನು ಮಾಡಿದ್ದೀರಿ, ಇಲ್ಲ ಅನ್ನಲ್ಲ. ಆದರೆ ಶಕ್ತಿ ಯೋಜನೆಯಿಂದ ಅಂಗವಿಕಲರಿಗೆ ತುಂಬಾ ತೊಂದರೆ ಆಗಿದೆ. ಬಸ್ಸಿನಲ್ಲಿ ಬಹಳಷ್ಟು ಸಂಖ್ಯೆಯಲ್ಲಿ ಮಹಿಳೆಯರು ಪ್ರಯಾಣ ಮಾಡುವುದರಿಂದ ಅಂಗವಿಕಲರಿಗೆ ಕೂಡೋಕೆ ಸೀಟ್ ಸಿಗ್ತಾ ಇಲ್ಲ. ಕಾನೂನು ಮುಂದೆ ಗಂಡು ಹೆಣ್ಣು ಇಬ್ಬರು ಸಮಾನರು. ಆದರೆ ಒಬ್ಬರಿಗೆ ಅನುಕೂಲವನ್ನು ಕೊಟ್ಟು ಇನ್ನೊಬ್ಬರಿಗೆ ಕೊಡದೇ ಇದ್ದರೆ ಇದೊಂದು ಕಣ್ಣಿಗೆ ಬೆಣ್ಣೆ, ಒಂದು ಕಣ್ಣಿಗೆ ಸುಣ್ಣ. ನಿಮಗೆ ಸರ್ಕಾರಕ್ಕೆ ಅಷ್ಟು ತಾಕತ್ತು ಕೊಡೋಕ್ಕಾಗಲ್ಲ ತಿಂಗಳ ಅಂದರೆ ಯಾಕೆ ಘೋಷಣೆ ಮಾಡಿ ಅಧಿಕಾರಕ್ಕೆ ಬರಬೇಕು? ನಮಗೆ ಹಿಡಿದಿರುವಂಥ ದುಡ್ಡೇ ನಿಮಗೆ ನಿಮ್ಮ ಸರ್ಕಾರ ನಡೆಸೋಕ್ಕೆ ಸಾಧ್ಯ ಆಗುತ್ತಾ? ಆದಷ್ಟು ಬೇಗ ನಮ್ಮ ದುಡ್ಡು, ನಮ್ಮ ಅಂಗವಿಕಲ ವೇತನ ನಮಗೆ ಕೊಡಬೇಕಂದು ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀವಿ. ಕಳೆದ 4-5 ತಿಂಗಳಿಂದ ರಾಜ್ಯ ಸರ್ಕಾರ ವಿತರಣೆ ಮಾಡತಕ್ಕಂಥ ಮಾಶಾಸನಗಳು, ವಿಧವಾ ವೇತನ, ವೃದ್ಧಾಪ್ಯ ವೇತನ ಮತ್ತು ವಿಕಲಚೇತನ ಮಾಶಾಸನ, ಇವೆಲ್ಲವುಗಳನ್ನು ಕಳೆದ 4-5 ತಿಂಗಳಿಂದ ಸ್ಥಗಿತಗೊಳಿಸಿದ್ದಾರೆ ರಾಜ್ಯ ಸರ್ಕಾರ. ಸ್ಥಗಿತಗೊಳಿಸಿದ್ದು ಕಾರಣ ಏನಂದ್ರೆ, ಮೊದಲು 1-2 ತಿಂಗಳು ಏನು ಮಾಡಿದ್ರು ಅಂತಂದ್ರೆ, ಏನೋ ವೆರಿಫಿಕೇಶನ್ ಮಾಡ್ತಾರೆ, ಅದು ಮಾಡ್ತಾರೆ ಅಂತಂದ್ರೆ ನಾವೇನು ಆಗುತ್ತೆ ಸರಿ ಮಾಡ್ತಾರೆ ಅಂತೇಳಿ ನೋಡಿದ್ವಿ. ಆದರೆ ಸುಮಾರು ಒಂದು 70-80% ವಿಕಲಚೇತನರಿಗೆ ಸ್ಥಗಿತಗೊಳಿಸಿಬಿಟ್ರು, ಕ್ಯಾನ್ಸಲ್ ಮಾಡಿಬಿಟ್ರು, ರದ್ದು ಮಾಡಿಬಿಟ್ರ ವಿಕಲಚೇತನರಿಗೆ ಬರ್ತಕ್ಕಂಥ ಮಾಶಾಸನಗಳನ್ನು. ನಮ್ಮ ರಾಜ್ಯ ಸರ್ಕಾರ ಕೇಳೋದಿಷ್ಟೇ, ಮೊದಲ ನಾವು ವಿಕಲಚೇತನರು ಏನೇ ಸಭೆ ಕರಲಿ, ಸಮಾರಂಭ ಕರಲಿ, ಏನಕ್ಕೆ ಇರಲಿ, ನಾವು ಮೊದಲ ಡಿಸ್ಕಸ್ ಮಾಡಿದ ಸಮಸ್ಯೆಗಳ ಬಗ್ಗೆ. ನಮಗೆ ಮೊದಲೇ 100 ಸಮಸ್ಯೆಗಳಿದ್ದಾವೆ. ಸರ್ಕಾರ ಕಡೆಯಿಂದ ಮಾಶಾಸನ ಬಿಟ್ಟರೆ ಯಾವುದು ಸರಿಯಾಗಿ ಸಿಗ್ತಾ ಇಲ್ಲ. ಒಬ್ಬರಿಗೆ ಒಂದು ಸೌಲಭ್ಯ ಸಿಗ್ತಾ ಇಲ್ಲ, ಒಬ್ಬರಿಗೆ ಒಂದು ಸರಿಯಾದ ಬೈಕ್ ವಿತರಣೆ ಆಗ್ತಾ ಇಲ್ಲ, ಬೇಕಾದ ಸೌಲಭ್ಯ, ವ್ಯಾಪಾರಕ್ಕೆ ಬೇಕಾದ ಸಾಲ ಆಗಲಿ, ಸೌಲಭ್ಯ ಆಗಲಿ, ಏನೇನು ಸಿಗ್ತಾ ಇಲ್ಲ ವಿಕಲಚೇತನರಿಗೆ. ಆಯ್ತು, ಸಿಕ್ಕಿದ್ದೆ ಸಿಗಲಿ, ಲಾಸ್ಟಿಗೆ ಬರ್ತಕ್ಕಂಥ ಒಂದು 800-1400 ಜೀವನ ನಡೆಸಬೇಕಂತೇಳಿ ಜೀವನ ನಡೆಸ್ತಾ ಇದ್ದಾರೆ ತುಂಬ ಜನ. ಬರ್ತಕ್ಕಂಥ ಅದ್ರೂ ಕೂಡ ನೀವು ರಾಜ್ಯ ಸರ್ಕಾರ ಕೈ ಕಿತ್ಕೊಂಡ್ಬಿಟ್ರಿ. ನಿಮ್ಮ ಸರ್ಕಾರ ನಡೆಸೋದಕ್ಕೆ ಅಥವಾ ನಿಮ್ಮ ಒಂದು ಆಡಳಿತ ನಡೆಸೋದಕ್ಕೆ, ನಿಮ್ಮ ಶೋಕಿಗಳು ಮಾಡೋದಕ್ಕೆ ನಿಮ್ಮ ಸರ್ಕಾರ ಎಲ್ಲ, ನಿಮ್ಮ MLAಗಳು, MP ಗಳು, ಎಲ್ಲ ರಾಜಕಾರಣಿಗಳು ಸುಖ ಪಡುವುದಕ್ಕೆ ನಮ್ಮ ವಿಕಲಚೇತನರ 1,400 ರೂಪಾಯಿನೇ ನಿಮ್ಗೆ ಕಡಿಮೆ ಬೀಳುತ್ತಾ ಅಂತಕ್ಕಂಥ ಪ್ರಶ್ನೆ. ಯಾಕೆ ಅಂತಂದ್ರೆ, ನಾನು ಹೇಳಿದಾಗ ಮೊದಲೇ ವಿಕಲಚೇತನ ಅಂದ್ರೆ ಮೊದಲ ಭಾಳ ಕಷ್ಟದ ಜೀವನ. ಎಷ್ಟೋ ಜನ ಮನೆಗಳಲ್ಲಿ ತುಂಬಾ ಕಡು ಬಡ ಇರ್ತಕ್ಕಂಥ ಮನೆಗಳಿಗೆ 1,400 ಅನ್ನೋದೇ ಲಕ್ಷಾಂತರ ರೂಪಾಯಿ ಸಮಾನ ಆಗಿರುತ್ತೆ. ಕಾರಣ ಯಾಕಂದ್ರೆ, ಕೆಲವು ಜನಕ್ಕೆ ಅದು 1,400 ಬರ್ತಂತ ಮನೇಲಿ ನೋಡ್ಕೊಂತಿರ್ತಾರೆ. ಈಗ ಹೃದಯರು ವಯಸ್ಕರಿಗೆ ಮಕ್ಕಳು ಯಾಕೆ ನೋಡ್ಕೊಂತಿರ್ತಾರೆ, ಇಲ್ಲ ಅವ್ರಿಗೆ ಪಿಂಚಣಿ ಬರುತ್ತೆ ಅನ್ನೋ ಉದ್ದೇಶ ನೋಡ್ಕೊಂತಿರ್ತಾರೆ. ಕೆಲವು ಜನ ಬುದ್ಧಿಮಾಂದ್ಯರು ಇರ್ತಾರೆ, ಮಾತಾಡಕ್ ಬರಲ್ಲ, ಮಲ್ಕೊಂಡಿರ್ತಾರೆ ವಿಕಲಚೇತನರು. ಅಂಥವರಿಗೆ ನೀವು ನಿಂದಿಸ್ಬಿಟ್ಟಿದ್ದೀರಿ. ಆದಾಯ ಇದ್ದರೆ ನಿಂದಿಸ್ರಿ, ಬೇಡ ಅಂದಿಲ್ಲ. ದೊಡ್ಡ ಬಿಸ್ನೆಸ್ ಮಾಡ್ತಿರ್ತಾರೆ, ಗೌರ್ಮೆಂಟ್ ಜಾಬ್ ಇದೆ, ಇಲ್ಲ ಯಾವುದೋ ಪ್ರೈವೇಟ್ ಸೆಕ್ಟರಲ್ಲಿ ಜಾಬ್ ಮಾಡ್ತಾರೆ, ತಿಂಗಳಿಗೆ ಒಂದು 40,000 ಸಂಬಳ ತಗೊಂತ ಇದ್ರೆ ಅಂದ್ರೆ ಅವರಿಗೆ ನಿಂದಿಸ್ರಿ, ನೀವು ಬೇಡ ಅಂದಿಲ್ಲ. ಮನೆಯಲ್ಲಿ ನಮ್ಮ ಅಕ್ಕಪಕ್ಕದಲ್ಲೇ ನೋಡ್ತಾ ಇದ್ದೀವಿ. ಈಗ ಇಲ್ಲಿ ಇದ್ದಾನೆ ಮಂಜುನಾಥ್ ಅಂತ, ಇಲ್ಲಿ ನೋಡ್ರಿ, ಈ ಹುಡುಗ ಏನು ದುಡಿತಾನೆ, ಇತ್ತಿಗೂ ಪೆನ್ಷನ್ ನಿಂದಿಸ್ಬಿಟ್ರ. ಮತ್ತೆ ಏನು ಕೆಲಸ ಮಾಡ್ತಾನ? 2 ಕೈ ಇಲ್ಲ, ಅಪಘಾತದಿಂದ ಕೈ ಕಳ್ಕೊಂಡನ. ಈ ಹುಡುಗ ಏನು ಕೆಲಸ ಮಾಡ್ತಾನೆ, ಯಾವ ಆದಾಯ ಐತಿ ಅಂತ. ಇನ್ನೊಬ್ಬ ಹುಡುಗ ಉದಾಹರಣೆಗೆ ಬರಕ್ಕಾಗಿಲ್ಲ, ಕೋಲಾರಪೇಟೆಯಲ್ಲಿ ಒಬ್ಬ ಜಿಲ್ಲಾನಿಯಂತ ಹುಡುಗ, ಮಾತೇ ಬರಲ್ಲ. ಆ ಹುಡುಗ ಮಾತು ಬರೋದೇ ಇಲ್ಲ, ಆ ಹುಡುಗಕ್ಕೆ ಪೆನ್ಷನ್ ನಿಂದಿರ್ಸಾರ. ಮಾತು ಬರಲಾದ ಹುಡುಗ ಏನು ದುಡಿತಾನೆ, ಯಾವ್ದು ಇನ್ಕಮ್ ಇರುತ್ತೆ ಅಂತ ವೆರಿಫಿಕೇಶನ್ ಮಾಡ್ರಿ, ಸರ್ಕಾರ ಹೇಳ್ತು ವೆರಿಫಿಕೇಶನ್ ಮಾಡ್ರಿ ಅಂತ. ಯಾವ ಅಧಿಕಾರಿಗಳು, ಯಾವ ತಾಲೂಕು ಅಧಿಕಾರಿಗಳು ಯಾರು ಕೂಡ ಬಂದು ಯಾರ ಮನೆಗೆ ವೆರಿಫಿಕೇಶನ್ ಮಾಡಿಲ್ಲ. ಇಲ್ಲಿ ಇರ್ತಕ್ಕಂಥ 3-4 ಜನ ವಿಕಲಚೇತನ ಮುಖಂಡರು ಕುಂದಿರ್ಸಿ ಅವರು ಕೂಡ ವೆರಿಫಿಕೇಶನ್ ಮಾಡಿಸ್ಬಿಟ್ರೆ ಅವ್ರು ಹೇಳಿದ್ವಷ್ಟೇ ಆಗಿದಾವ. ಆ ಥರ ತಾರತಮ್ಯ ಮಾಡ್ಯಾರ. ಒಬ್ರು ಮನೆಗೆ ಬಂದಿಲ್ಲ, ಮೊಬೈಲಿಗೆ ಮೆಸೇಜ್ ಬಂದಿರುತ್ತಲ್ಲ ವಿಕಲಚೇತನರಿಗೆ, ನೀವು ಸರಿಯಾದ ದಾಖಲೆ ಕೊಟ್ಟಿಲ್ಲ, ಹಂಗಾಗಿ ನಿಮ್ಗೆ ಕ್ಯಾನ್ಸಲ್ ಆಗೈತೆ. ಸರಿಯಾದ ದಾಖಲೆ ಯಾರಿಗೆ ಕೊಡ್ಬೇಕು? ಯಾರು ಮನೆಗೆ ಬಂದೇ ಇಲ್ಲ, ನಮ್ಮ ಮನೆಗಳಿಗೆ ಯಾರ ಮನೆಗೆ ಅಧಿಕಾರಿಗಳು ಬಂದಿಲ್ಲ, ವೆರಿಫಿಕೇಶನ್ ಮಾಡಿಲ್ಲ. ಈ ಥರ ವಿಕಲಚೇತನರಿಗೆ ಮನವಿ ಇದೆ. ಮುಂದಿನ ದಿನಗಳಲ್ಲಿ
ಈಗ ಶಾಂತಿಯುತವಾಗಿ ಹೇಳ್ತಾ ಇದ್ದೀವಿ, ಮುಂದಿನ ದಿನಗಳಲ್ಲಿ ಇದು ಕ್ರಮ ಕೈಗೊಂಡಿಲ್ಲ. ಆದಷ್ಟು ಬೇಗ ಎಲ್ಲ ನಿಂತಿರ್ತಕ್ಕಂಥ ಇಲ್ಲಿವರೆಗೆ ನಿಂತಿರ್ತಕ್ಕಂಥ ಎಲ್ಲ ಪೆನ್ಷನ್ಗಳನ್ನ ಮಾಸಾಸನವನ್ನ ಎಲ್ಲ ಕಂತುಗಳನ್ನ ಒಮ್ಮೆಕಲೆ ನಮ್ಮ ವಿಕಲಚೇತನರ ಮತ್ತು ಮುಖ್ಯ ಎಲ್ಲ ಫಲಾನುಭವಿಗಳಿಗೆ ಕೂಡಲೇ ಹಾಕಬೇಕು. ಇಲ್ಲಾಂದ್ರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡ್ತೀವಿ ಅಂತ ಹೇಳ್ತಾ ಮಾತುಗಳನ್ನು ಮುಗಿಸ್ತೇನೆ.